ಗ್ಯಾರಂಟಿ ಸಮಾವೇಶ ಬಂದವರಿಗೆ ಭರ್ಜರಿ ಬಿರಿಯಾನಿ. ಸಮಾವೇಶದಲ್ಲಿ ಬಿರಿಯಾನಿ ಸೀರೆಗಾಗಿ ಮಹಿಳೆಯರು ಮುಗಿಬಿದ್ದಂತ ಘಟನೆ ನಡೆದಿದೆ. ಮಾಲೂರು ಶಾಸಕ ನಂಜೇಗೌಡ ನೇತೃತ್ವದಲ್ಲಿ ಭರ್ಜರಿ ಬಾಡೂಟ. ಕೋಲಾರದಲ್ಲಿ ನಡೆದಂತ ಗ್ಯಾರಂಟಿ ಸಮಾವೇಶ. ಈ ಸಮಾವೇಶಕ್ಕೆ ಬಂದವರಿಗೆ ಭರ್ಜರಿ ಬಿರಿಯಾನಿ ಮತ್ತು ಮಹಿಳೆಯರಿಗಾಗಿ ಸೀರೆ. ಸಮಾವೇಶದಲ್ಲಿ ಬಿರಿಯಾನಿ ಮತ್ತು ಸೀರೆಗಾಗಿ ಮುಗಿಬಿದ್ರು ಮಹಿಳೆಯರು. ಮಾಲೂರು ಶಾಸಕ ನಂಜೇಗೌಡ ನೇತೃತ್ವದಲ್ಲಿ ಭರ್ಜರಿ ಬಾಡೂಟವನ್ನ ಹಾಕಿಸಲಾಯಿತು. ಸಮಾವೇಶದಲ್ಲಿ 5,000 ಜನರಿಗೆ ಬಿರಿಯಾನಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬಿರಿಯಾನಿಗಾಗಿ ಮಹಿಳೆಯರ ನೂಕುನುಗ್ಗಲು ದೃಶ್ಯದಲ್ಲಿ ನೋಡ್ತಾ ಇದ್ರು. ಕಾರ್ಯಕ್ರಮಕ್ಕೆ ಬಂದಂತಹ ಮಹಿಳೆಯರಿಗೆಲ್ಲರಿಗೂ ಕೂಡ ಸೀರೆಯನ್ನ ಗಿಫ್ಟ್ ಮಾಡಲಾಗಿದೆ. ಮಹಿಳೆಯರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಮಾಲೂರು ಕಾಂಗ್ರೆಸ್ ಕಚೇರಿಯ ಪಕ್ಕದಲ್ಲಿ ಸೀರೆಯನ್ನ ಹಂಚಲಾಯಿತು. ಚಿಕನ್ ಬಿರಿಯಾನಿ ಸೀರೆ ಪಡೆಯೋದಕ್ಕೆ ಮಹಿಳೆಯರಲ್ಲಿ ಪೈಪೋಟಿ ಜೋರಾಗಿತ್ತು. ದೃಶ್ಯದಲ್ಲಿ ನೋಡ್ತಾ ಇದ್ರಿ ಕೋಲಾರದಲ್ಲಿ ನಡೆದಂತಹ ಗ್ಯಾರಂಟಿ ಸಮಾವೇಶ. ಈ ಸಮಾವೇಶಕ್ಕೆ ಭಾಗಿಯಾದಂತಹ ಮಹಿಳೆಯರು ಸಮಾವೇಶ ಮುಗಿತಾ ಇದ್ದಂತೆ ಬಿರಿಯಾನಿ ಮತ್ತು ಸೀರೆಯನ್ನ ಹಂಚಲಾಯಿತು. ಬಿರಿಯಾನಿ ಸೀರೆಗಾಗಿ ಅಲ್ಲಿ ಮಹಿಳೆಯರು ಯಾವ ರೀತಿ ಮುಗಿಬಿದ್ದಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರಿ. ನೂಕುನುಗ್ಗಲಾಯಿತು. ಮಹಿಳೆಯರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಈಗಾಗಲೇ ಜನರಿಗೆ ದಿಲ್ಖುಷ್ ಮಾಡಿದೆ. ಕೋಲಾರದಲ್ಲಿ ಗ್ಯಾರಂಟಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು. ಆ ಸಮಾವೇಶದಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ರು. ಮಹಿಳೆಯರು ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಬಂದಂತಹ ಮಹಿಳೆಯರಿಗೆ ಸೀರೆಯನ್ನ ಹಂಚಲಾಯಿತು. ಸೀರೆ ತಗೊಳ್ಳೋದಕ್ಕೆ ಮಹಿಳೆಯರು ಮುಗಿಬಿದ್ದಂತ ದೃಶ್ಯ. ಮತ್ತೊಂದು ಕಡೆ ಬಿರಿಯಾನಿ ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಹಾಗಾಗಿ ಬಂದಂತಹ ಜನ ಬಿರಿಯಾನಿಗಾಗಿಯೂ ಮುಗಿಬಿದ್ದರು. ಗ್ಯಾರಂಟಿ ಸಮಾವೇಶ ಕೋಲಾರದಲ್ಲಿ ನಡೆದಂತ ಕಾರ್ಯಕ್ರಮ ಇದು. ಗ್ಯಾರಂಟಿ ಸಮಾವೇಶವನ್ನ ಕಾಂಗ್ರೆಸ್ ನಡೆಸ್ತಾ ಇದೆ. ಅಲ್ಲಲ್ಲಿ ಗ್ಯಾರಂಟಿ ಸಮಾವೇಶದಲ್ಲಿ ಹೆಚ್ಚೆಚ್ಚು ಮಹಿಳೆಯರೇ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಮಹಿಳೆಯರನ್ನ ಹೆಚ್ಚು ಸೆಳೆದಿರೋದ್ರಿಂದ ಇಲ್ಲೂ ಕೂಡ ಮಹಿಳೆಯರು ಸಾವಿರ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಸೀರೆ ಬಿರಿಯಾನಿಗಾಗಿ ಮಹಿಳೆಯರು ಮುಗಿಬಿದ್ದಂತ ಘಟನೆ ನಡೆಯಿತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಗ್ಯಾರಂಟಿ ಸಮಾವೇಶ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಮಹಿಳೆಯರನ್ನ ಹೆಚ್ಚು ಅಟ್ರಾಕ್ಟ್ ಮಾಡಿದೆ. ಈಗ ನೋಡಿದ್ರೆ ಸಮಾವೇಶಕ್ಕೆ ಬಂದವರಿಗೆ ಬಿರಿಯಾನಿ ಮತ್ತು ಸೀರೆ, ಹಾಗಾಗಿ ಮಹಿಳೆಯರು ಫುಲ್ ಖುಷ್. ಖಂಡಿತವಾಗ್ಲೂ ಶ್ವೇತಾ, ಏನಂದ್ರೆ ಮಾಲೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಕಚೇರಿಯ ಪಕ್ಕದಲ್ಲೇ ಒಂದು ಖಾಲಿ ಮೈದಾನ ಇದೆ. ಆ ಒಂದು ಖಾಲಿ ಮೈದಾನದಲ್ಲೇ ಈ ಒಂದು ಗ್ಯಾರಂಟಿ ಸಮಾವೇಶವನ್ನ ಆಯೋಜನೆ ಮಾಡಿದ್ರು. ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟರು. ಇದಾದಂತಹ ಬಳಿಕ ಸುಮಾರು ಒಂದು 5,000 to 7,000 ಜನಷ್ಟು ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಆಶಾ ಕಾರ್ಯಕರ್ತರನ್ನ ನೇಮಿಸಿಕೊಂಡು ಅವರು ಕರ್ಕೊಂಡ್ ಬಂದಿದ್ರು ಮಹಿಳೆಯರನ್ನ. ಇದಾದಂತಹ ಬಳಿಕ ಮಹಿಳೆಯರಿಗೆ ಭರ್ಜರಿ ಚಿಕನ್ ಬಿರಿಯಾನಿ ವ್ಯವಸ್ಥೆಯನ್ನ ಮಾಡಿದ್ರು. ಸುಮಾರು 5,000 ಜನಕ್ಕೆ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿತ್ತು. ಆದ್ರೆ ಈ ಒಂದು ಸೇರಿರೋ ಜನ ನೋಡಿದ್ರೆ ಆ ಬಿರಿಯಾನಿ ಎಲ್ಲಿಗೂ ಸಾಲಿಲ್ಲ. ಹೀಗಾಗಿ ಮಹಿಳೆಯರು ಒಬ್ಬರ ಮೇಲೆ ಒಬ್ರು ಬಿದ್ದು ನೂಕುನುಗ್ಲಲ್ಲಿ ಆ ಒಂದು ಬಿರಿಯಾನಿಯನ್ನ ಕಿತ್ಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು. ಇದಾದಂತಹ ಬಳಿಕ ಬಿರಿಯಾನಿಯನ್ನ ಒಂದ್ ಕೈಲಿ ಹಿಡ್ಕೊಂಡು ಮತ್ತೆ ಮಹಿಳೆಯರು ರನ್ನಿಂಗ್ ರೇಸ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಪಕ್ಕದಲ್ಲೇ ಸೀರೆಯನ್ನ ಕೊಡ್ತಕ್ಕಂತ ಕೆಲಸವನ್ನು ಕೂಡ ಶಾಸಕ ನಂಜೇಗೌಡರವರು ಮಾಡ್ತಾ ಇದ್ರು. ಈ ವೇಳೆಯಲ್ಲಿ ಮಹಿಳೆಯರು ಒಬ್ಬರ ಮೇಲೆ ಒಬ್ರು ಬಿದ್ದು ಮಕ್ಕಳನ್ನ ಕೂಡ ಕಂಕಳಲ್ಲಿ ಇಟ್ಕೊಂಡು ಸೀರೆಗೆ ಮುಗಿ ಬಿದ್ದಿರ್ತಕ್ಕಂಥದನ್ನ ಸಹ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಪೊಲೀಸರು ಈ ಸಂದರ್ಭದಲ್ಲಿ ಮಹಿಳೆಯರನ್ನ ಹತೋಟಿಗೆ ತರೋದಕ್ಕೆ ಹರಸಾಹಸವನ್ನೇ ಪಡಬೇಕಾಯ್ತು. ಕೊನೆಗೆ ಬ್ಯಾರಿಕೇಡ್ಗಳನ್ನ ಹಾಕೊಂಡು ರಸ್ತೆಯನ್ನ ಬಂದ್ ಮಾಡಿ ಪೊಲೀಸರು ಒಂದ್ ಕಡೆ ಮಹಿಳೆಯರನ್ನ ಸೇರಿಸಿ ಒಬ್ಬೊಬ್ಬರನ್ನೇ ಒಳಗಡೆ ಬಿಡ್ತಕ್ಕಂಥ ಕೆಲಸ ಮಾಡಿದ್ರು. ಈ ವೇಳೆಯಲ್ಲಿ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದ ಎಲ್ರೂ ಕೂಡ ಚೀಟಿ ವ್ಯವಸ್ಥೆಯನ್ನ ಕೊಡಲಾಯಿತು. ಈ ವೇಳೆಯಲ್ಲಿ ಬ್ಯಾರಿಕೇಡ್ ತೆಗೆದಂತ ಕೂಡ ಬಳಿಕ ಮಹಿಳೆಯರು ರನ್ನಿಂಗ್ ರೇಸ್ ಮಾಡುವಂತ ಮೂಲಕ ಓಡೋಗಿ ಬ್ಯಾರಿಕೇಡ್ಗಳ ಒಳಗಡೆ ಸೇರ್ಕೊಂಡು ಬಿರು ಬಿಸಿಲಲ್ಲಿ ಸೀರೆಗಳನ್ನ ತೆಗೆದುಕೊಂಡಿರ್ತಕ್ಕಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಇದಾದಂತಹ ಬಳಿಕ ಸೀರೆ ಎಲ್ಲವೂ ಕೂಡ ಖಾಲಿ ಆಯಿತು. ಈಗ ಮಹಿಳೆಯರು ಇನ್ನೂ ಕೂಡ ಪೆಂಡಲ್ಗಳ ಬಳಿ ಕಾಯ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಯಾರಿಗೂ ಕೂಡ ಕೆಲವು 1,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಇನ್ನೂ ಸೀರೆ ಸಿಕ್ಕಿಲ್ಲ ಅನ್ನುವಂಥದ್ದು. ಅವ್ರಿಗೆ ತಮ್ಮ ಗ್ರಾಮಗಳಿಗೆ ತಲುಪಿಸ್ತೀವಿ ಅಂತೇಳಿ ಈಗ ಮಹಿಳೆಯರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕರ್ಕೊಂಡು ಬಂದಿರ್ತಕ್ಕಂಥವ್ರು ಏನು ಇರ್ತಾರೆ ಅವ್ರ ವಿರುದ್ಧ ಈಗ ಮಹಿಳೆಯರು ಕೂಡ ಆಕ್ರೋಶವನ್ನು ಹೊರಗಡೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಮನೆಯಲ್ಲೇ ಇರ್ತಾ ಇದ್ವಿ, ಸೀರೆಗೋಸ್ಕರ ನಾವು ಬಂದಿದೀವಿ ಅನ್ನುವಂತಹ ಒಂದು ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ವೇತಾ, ಥ್ಯಾಂಕ್ ಯು ದೀಪಕ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.